ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಕೆಪಿಸಿಎಲ್ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ನಿಮಗೆ ಈಗಾಗಲೇ ಗೊತ್ತಿರುತ್ತೆ, ಫೆಬ್ರವರಿ 22 ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತು ಜೂನಿಯರ್ ಇಂಜಿನಿಯರ್ ಮತ್ತು ಕೆಮಿಕಲ್ ಆ್ಯಂಡ್ ಕೆಮಿಕಲ್ ಸೂಪರ್ವೈಸರ್ಸ್ಗೆ, ಕೆಮಿಸ್ಟ್ರಿಗೆ ಕೆಮಿಕಲ್ ಸೂಪರ್ವೈಸರ್ಸ್ಗೆ ಎಕ್ಸಾಮ್ ನಡೆದಿದ್ದು. ಸೊ ಈಗ KE ಅಫಿಷಿಯಲ್ ವೆಬ್ಸೈಟಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಮೆಕ್ಯಾನಿಕಲ್, ಇನ್ಸ್ಟ್ರುಮೆಂಟೇಷನು, ಎಲೆಕ್ಟ್ರಿಕಲ್ ಹಾಗೂ ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತು ಸಿವಿಲ್ ಹಾಗೂ ಕೆಮಿಕಲ್ ಇಂಜಿನಿಯರ್ಸ್ ಇವರ ಒಂದು ತಾತ್ಕಾಲಿಕ ಕೀ ಉತ್ತರನ ಬಿಟ್ಟಿದ್ದಾರೆ. ಸೊ ನಿಮಗೆ ಏನು ಕೀ ಆನ್ಸರ್ಸ್ ಅಂತ ಕೇಳ್ತಾ ಇದ್ರಲ್ಲ ಇಷ್ಟು ದಿನ, ಸೊ ಆ ಕೀ ಆನ್ಸರು ಯಾರ್ದು ಅಸಿಸ್ಟೆಂಟ್ ಇಂಜಿನಿಯರ್ ಪೋಸ್ಟ್ದು ಕೀ ಆನ್ಸರ್ನ ಬಿಟ್ಟಿದ್ದಾರೆ. ಸೊ ಅಫಿಷಿಯಲ್ ವೆಬ್ಸೈಟ್ಗೆ ನೀವು KE.in ಹೋದ್ರಿನ KE.gov.in ಹೋದ್ರಿನ ನಿಮಗೆ ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಕೀ ಆನ್ಸರ್ನ ನೋಡ್ಕೊಳ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ತೀರಾ, ಅಸಿಸ್ಟೆಂಟ್ ಇಂಜಿನಿಯರು, ಕೆಮಿಕಲ್ ಇಂಜಿನಿಯರು, ಅಸಿಸ್ಟೆಂಟ್ ಇಂಜಿನಿಯರ್ ಇನ್ಸ್ಟ್ರುಮೆಂಟೇಷನು ಮತ್ತು ಅಸಿಸ್ಟೆಂಟ್ ಇಂಜಿನಿಯರು ಎಲೆಕ್ಟ್ರಿಕಲ್ಲು, ಅಸಿಸ್ಟೆಂಟ್ ಇಂಜಿನಿಯರು ಇದು ಯಾವುದು ಮೆಕ್ಯಾನಿಕಲ್ ಇರ್ಬೋದು ಅನಿಸುತ್ತೆ. ನೆಕ್ಸ್ಟ್ ಲಾಸ್ಟ್ ಬಂದು ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್. ಸೊ ಯಾರೆಲ್ಲರೂ ಕೀ ಆನ್ಸರ್ನ ಚೆಕ್ ಮಾಡ್ಕೊಳ್ಬೇಕಂತಿದ್ರಲ್ಲ, ಸೊ ಅವರು ಆ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಕೀ ಆನ್ಸರ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಸೊ ಆ ಕೀ ಆನ್ಸರ್ ತಕ್ಕಂತೆ ನಿಮ್ಮ ಹತ್ರ ವರ್ಷನ್ ಕೋಡ್ ಇರುತ್ತೆ, ಮತ್ತು ಜೊತೆಗೆ ವರ್ಷನ್ ಕೋಡಿನ ನಿಮ್ಮ ಹತ್ರ ಏನು OMR ಶೀಟ್ ಇರುತ್ತೆ. ಸೊ OMR ಶೀಟಲ್ಲಿ ನೀವು ಹಾಕಿರ್ತಾರಲ್ಲ, ಚೆಕ್ ಮಾಡ್ಕೊಳ್ಳಿ ಎಷ್ಟೆಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಸೊ ಅದ್ರ ಮೇಲಿಂದ ನಾವು ಮುಂದಿನ ದಿನಗಳಲ್ಲಿ ಕಟ್ ಆಫ್ ಎಷ್ಟು ಬರ್ಬೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ರಾಸ್ ವೆರಿಫೈ ಮಾಡ್ಬೋದು. ಸೊ ಇದಕ್ಕೆ ನೆಗೆಟಿವ್ ಇದೆಯಾ ಇಲ್ಲ ಅಂತೇಳಿ ಯಾವುದೇ ಥರದ ಒಂದು ಇನ್ಫಾರ್ಮೇಷನ್ ಕೊಟ್ಟಿಲ್ಲ KEದವರು. ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಇಶ್ಯೂ ಮಾಡ್ಬೋದು. ಯಾಕಂದರೆ ಆನ್ಸರ್ಸ್ ಬಿಟ್ಟಿದ್ದಾರೆ, ಇನ್ನು JEದು ಬಿಡ್ತಾರೆ. JEದು ಬಿಟ್ಟಿದ ನಂತರ ಬಿಟ್ಟಿದ ನಂತರ ಎಲ್ಲರದು ಒಟ್ಟಿಗೆ ಏನಾದರೂ ರಿಸಲ್ಟ್ ಬಿಟ್ಟರೆ ಒಟ್ಟಿಗೆ ಬಿಡ್ಬೋದು. ಅಂದರೆ ಇಷ್ಟು ವರ್ಷ ಈ 22ನೇ ತಾರೀಕು ಯಾರೆಲ್ಲ ಬರೆದಿದ್ದಾರಲ್ಲ ಅವರೆಲ್ಲರದು ರಿಸಲ್ಟ್ಸ್ನ ಬಿಡ್ಬೋದು. ಬಿಟ್ಟಿದ ನಂತರ ನೆಕ್ಸ್ಟು ಫೈನಲಿಸ್ಟ್ ಮಾಡ್ಬೋದು. ಅಂದರೆ ಫೈನಲಿಸ್ಟ್ ಅಂದ್ರೇನು, ಪ್ರಾವಿಷನಲ್ ಲಿಸ್ಟು. ಆ ಪ್ರಾವಿಷನಲ್ ಲಿಸ್ಟ್ ಆಗಿದ್ದ ನಂತರ 1:2ಗೆ ನಿಮಗೆ ಫೈನಲಿಸ್ಟ್ ಮಾಡ್ಬೋದು. ಸೊ ಸ್ವಲ್ಪ ಪ್ರಾಸೆಸ್ ಇದೆ, ನೋಡೋಣ ಇವ್ರು ಯಾವ ಥರ ಸ್ಟೆಪ್ಸ್ ತೊಗೊಳ್ತಾರೆ ಅಂತೇಳಿ. ನೆಗೆಟಿವ್ ಬಗ್ಗೆ ಯಾವ ರೀತಿಯಲ್ಲಿ ನಮಗೆ ಇನ್ಫಾರ್ಮೇಷನ್ ಕೊಡ್ತಾರಂತ ನೋಡೋಣ, ಕಾದು ನೋಡೋಣ. ಸೊ ಯಾರೆಲ್ಲ ಕೀ ಆನ್ಸರ್ ಇದೆ ಇದು ಚೆಕ್ ಮಾಡ್ಕೊಳ್ಬೇಕಂತಿದ್ರಲ್ಲ, ಅವ್ರು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಈ ಕೀ ಆನ್ಸರ್ ಲಿಸ್ಟ್ ಡೌನ್ಲೋಡ್ ಮಾಡಿಕೊಂಡು ಕೀ ಆನ್ಸರ್ ಚೆಕ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೂ ಈಗಾಗಲೇ ನನ್ನ ಚಾನಲಲ್ಲಿ ನಾನು JEದು ಕೀ ಆನ್ಸರ್ ಅಂದರೆ JEದು ಒಂದು ಎಕ್ಸ್ಪೆಕ್ಟೆಡ್ ಈ ಥರ ಇರ್ಬೋದು, ಈ ಥರ ಆನ್ಸರ್ಸ್ ಇರ್ಬೋದು ಅಂತ ಒಂದು ಜಸ್ಟ್ ಟಿಕ್ ಬಿಟ್ಟಿದ್ದೀನಿ. ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ನೋಡೋಣ ಅಫಿಷಿಯಲಾಗಿ ಬಂದಾಗ ಅದರ ಆನ್ಸರ್ಸ್ನ ಕಂಪೇರ್ ಮಾಡ್ಕೊಂಡು ತಿಳ್ಕೊಬೋದು. ಈಗೇನಂದರೆ ನನ್ನ ಒಂದು ಯಾವ್ದು ಕರೆಕ್ಟ್ ಇದೆಯಲ್ಲ ಅಂತ ಅನ್ನೋದನ್ನು ನೋಡಿಬಿಟ್ಟು ನಾನು ಹಾಕಿದ್ದೀನಿ. ಇನ್ನು ಕೆಲವೊಂದು ನಾವೇನು ಮಾಡಿದ್ದೀನಿ, ಆ ಒಂದು ವೆಬ್ಸೈಟ್ಸು ಮತ್ತು ಟೆಕ್ಸ್ಟ್ ಬುಕ್ಸ್ನಲ್ಲಿ ನೋಡಿಬಿಟ್ಟು ಆನ್ಸರ್ ಏನಿದೆ ಅದನ್ನು ಹಾಕಿದ್ದೀನಿ. ಸೊ ಅವುಗಳು 100% ಅಕ್ಯುರೇಟ್ ಅಲ್ಲ, 100% ಅಕ್ಯುರೇಟ್ ಆಗಿರ್ಬೋದು, ಇಲ್ಲದೇ ಇರ್ಬೋದು. ಕೀ ಆನ್ಸರ್ ಬಿಟ್ಟರೆ ಅಫಿಷಿಯಲಾಗಿ ಬಿಟ್ಟಾಗ ನಮಗೆ ಗೊತ್ತಾಗುತ್ತೆ ಯಾವುದು ಕರೆಕ್ಟ್ ಯಾವುದು ಅಲ್ಲ ಅಂತೇಳಿ. ಸೊ ಆಲ್ಮೋಸ್ಟ್ ಅದರೊಳಗೆ ಒಂದು 90% 95% ಅಕ್ಯುರೇಟ್ ಆಗಿರುತ್ತೆ. ಇನ್ನೊಂದು 5% ಎಲ್ಲಾದರೂ ವೇರಿಯೇಷನ್ ಕಾಣ್ಬೋದು. ಕೀ ಆನ್ಸರ್ ಅಫಿಷಿಯಲಾಗಿ ಬಿಟ್ಟಾಗ ಅದನ್ನು ಟ್ಯಾಲಿ ಮಾಡಿ ಆ 100% ಅಕ್ಯುರೇಸಿನ ನೋಡೋಣ. ಸೊ ಇಷ್ಟನ್ನು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿ. ಸೊ ನೆಕ್ಸ್ಟ್ ನಾವು ಸ್ಟಾರ್ಟ್ ಮಾಡ್ತಿರೋದು ಅಂದರೆ ನಾನು ಸ್ಟಾರ್ಟ್ ಮಾಡ್ತಿರೋದು ನೆಕ್ಸ್ಟು ALP ಅಸಿಸ್ಟೆಂಟ್ ಲೋಕೋ ಪೈಲಟ್ ರೈಲ್ವೇಸ್ದು, ನೆಕ್ಸ್ಟ್ ISRO ಟೆಕ್ನಿಕಲ್ ಅಸಿಸ್ಟೆಂಟ್ ಹಾಗೂ ಟೆಕ್ನಿಷಿಯನ್ ಯಾವುದಕ್ಕೆ ಫಿಟ್ಟರ್ ಪೋಸ್ಟ್ಗೆ ಈ ಒಂದು ಕೋರ್ಸು ಜೊತೆಗೆ ಅದರ ವೀಡಿಯೋ ಸಂಬಂಧಪಟ್ಟಂಥ ವೀಡಿಯೋಸ್ನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಯಾರೆಲ್ಲ ಪ್ರಿಪೇರ್ ಆಗಬೇಕಂತ ಅಂದ್ಕೊಂಡಿದ್ರಲ್ಲ, ಅಪ್ಲಿಕೇಶನ್ ಅಪ್ಲೈ ಮಾಡಿರ್ತೀರ, ಪ್ರಿಪ್ರೇಷನ್ ಶುರು ಮಾಡ್ಕೊಂಬಿಡ್ರಿ. ISROಗೂ ನಿಮ್ಗೆ ಗೊತ್ತಿರುತ್ತೆ ಮಾರ್ಚ್ 1ನೇ ತಾರೀಕು ಕೊನೆ ದಿನಾಂಕ ಇದೆ. ಸೊ ISRO UNR ಅದೇನು ಅಫಿಷಿಯಲ್ ವೆಬ್ಸೈಟ್ ಇದೆಲ್ಲ ಅಲ್ಲಿ ಹೋಗ್ಬಿಟ್ಟು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದು. ಏನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಅದ್ರ ಬಗ್ಗೆ ನಾನು ಡೀಟೇಲ್ನ ಕೊಡ್ತೀನಿ. ಸೊ ಇಷ್ಟು ಹೇಳ್ತಾ ವಿಡಿಯೋ ಏನು ಮಾಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.